ಸರ್ ಎಲ್ಲ ಹತ್ರ ಬನ್ನಿ ಸರ್, ಹತ್ರ ಬನ್ನಿ ಸರ್. ಶಿವಣ್ಣ ಅಲ್ಲೇರು ಅಲ್ಲೇರು ಅಲ್ಲೇರು.
ಈ ಕಾಲದ ಯುವಪುರುಷರಾದ ಶ್ರೀ ಬಾಲನಿರ್ಮಾಣ ಸ್ವಾಮೀಜಿಯವರು ಹಾಗೂ ನಿರ್ಮಾಣ ಸ್ವಾಮೀಜಿಯವರ ಪಾದಗಳಿಗೆ ನಮಸ್ಕರಿಸಿ ನಾನು ಮಾತುಗಳು ಶುರು ಮಾಡ್ತೇನೆ. ಈ ದಿವಸದ ಸಮಾರಂಭದಲ್ಲಿ ಉಪಸ್ಥಿತಕ್ಕಂಥ ಬೆಂಗಳೂರು ವಿಜಯನಗರ ಮಠದ ಮುಖ್ಯಸ್ಥರಾದ ಸೋಮನಾಥ ಸ್ವಾಮೀಜಿಯವರೇ, ದಕ್ಷ ಆಡಳಿತಕಾರಿಯಾಗಿ ಸ್ವಯಂ ನಿವೃತ್ತಿ ಪಡೆದು ಸನ್ಯಾಸಾಶ್ರಮ ಸ್ವೀಕರಿಸಿ ಸಮಾಜಮುಖಿಯಾಗಿ ಉತ್ತಮ ಸೇವೆ ಸಲ್ಲಿಸಬೇಕು ಅಂತ ಸ್ವಾಮೀಜಿ ಆಗಿರುವಂಥ ಸ್ವಾಮಿ ವಿಶ್ವನಾಥ ಸ್ವಾಮೀಜಿಯವರೇ ಹಾಗೂ ಕೊಮೇರಳ್ಳಿ ಮಠದ ಮುಖ್ಯ ಸ್ವಾಮೀಜಿಯವರೇ, ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾಗಿ ಪ್ರಾಮಾಣಿಕ ಹಾಗೂ ದಕ್ಷ ಆಡಳಿತಕಾರಿಯಾಗಿ ನಿವೃತ್ತಿ ಹೊಂದಿರುವಂಥ ಡಾಕ್ಟರ್ ವಿಜಯ ಭಾಸ್ಕರ್ ಸರ್ ಅವರೇ, ಈ ದಿವಸದ ಇದಕ್ಕೆ ಸನ್ಮಾನಕ್ಕೆ ಭಾಜನರಾಗಿರುವಂಥ ಜ್ಯೋತಿ IAS ಅವರೇ ಮತ್ತು ಸುವರ್ಣ ಅವರೇ, ಕೃಷಿಯಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಶ್ರೀಮತಿ ಸುವರ್ಣ ಅವರೇ ಹಾಗೂ ಮುತ್ತೇಶ್ ಗೌಡ್ರೆ, ಧನಂಜಯ ಅವರೇ, ಈ ದಿವಸದ ಕೇಂದ್ರ ಬಿಂದುವಾದ ತಿಮ್ಮೇಗೌಡ್ರೆ ಮತ್ತು ಈ ತಿಮ್ಮೇಗೌಡ IAS ಪ್ರತಿಷ್ಠಾನದ ಅಧ್ಯಕ್ಷರಾದ ರಮೇಶ್ ಅವರೇ ಮತ್ತು ಈ ಪ್ರತಿಷ್ಠಾನದ ಇತರ ಸದಸ್ಯರುಗಳೇ, ಈ ದಿವಸ ತಾನೇ ಮಂಗಳಾರತಿ ತಿಮ್ಮೇಗೌಡ IAS ಪ್ರತಿಷ್ಠಾನದ 3ನೇ ವರ್ಷದ ಒಂದು ಪ್ರಶಸ್ತಿ ಪ್ರದಾನ ಮತ್ತು ಪ್ರತಿಭಾ ಪುರಸ್ಕಾರ ಸಮಾರಂಭ ಈಗ ಉದ್ಘಾಟನೆ ತಾವೆಲ್ಲ ನೋಡಿದ್ದೀವಿ. ಮಂಗಳಾರತಿ ತಿಮ್ಮೇಗೌಡರ ಬಗ್ಗೆ ನಾನು ಹೆಚ್ಚಾಗಿ ಏನು ಹೇಳಬೇಕಾಗಿಲ್ಲ, ತಮಗೆಲ್ಲರೂ ಗೊತ್ತಿದೆ. ಈ ತಾನೇ ಅವರ ಅಧಿಕಾರಾವಧಿಯಲ್ಲಿ ಮಾಡಿದ ಸಾಧನೆಗಳನ್ನೆಲ್ಲ ಪ್ರಾರಂಭದಿಂದ ಇಲ್ಲಿವರೆಗೆ ಏನೇನು ಸಾಧನೆ ಮಾಡೋದು ಅಂತನ್ನುವಂಥದ್ದನ್ನೆಲ್ಲ ತಾವು ಈಗ ತಾನೇ ನೋಡಿದ್ರಿ. ನಾನು ಸುಮಾರು 1978ರಲ್ಲಿ ಆಸ್ಪತ್ರೆಗೆ ಬಂದೆ. ಈ ಆಸ್ಪತ್ರೆಗೆ ಬಂದ ವರ್ಷದಲ್ಲಿ ತಿಮ್ಮೇಗೌಡರ ತಂದೆ ತಿಮ್ಮೇಗೌಡರು ಅವರು ನನ್ನ ಹತ್ರ ಮೊದಲೇ ರೋಗಿಯಾಗಿ ಬರ್ತಾಯಿದ್ರು. ಅವ್ರು ಯಾವಾಗಲೂ ಹೇಳಿದ್ರು, ಬಂದ ತಕ್ಷಣ ಎಲ್ಲ ನೋಡಿ ಪರೀಕ್ಷೆ ಮಾಡಿದ ತಕ್ಷಣ ನನ್ನ ಮಗ ಅಸಿಸ್ಟೆಂಟ್ ಕಮಿಷನರ್ ಸ್ವಾಮಿ ಅಂತ ಮೊದಲನೇ ಪದ ಅವರು ಹೇಳಿದ್ರು. ಯಾವಾಗಲೂ ಆ ತಂದೆಗೆ ತುಂಬ ಅವ್ರ ಮಗನ ಬಗ್ಗೆ ಹೆಮ್ಮೆ ಇತ್ತು. ಆ ಹೆಮ್ಮೆ ಗ್ರಾಮಾಂತರ ಪ್ರದೇಶದಿಂದ ಬಂದ ಅಧಿಕಾರಿಗಳಿಗೂ ಅರ್ಬನ್ ಲೈಫಿಂದ ಬಂದ ಅಧಿಕಾರಿಗಳಿಗೂ ತುಂಬ ವ್ಯತ್ಯಾಸ ಇದೆ. ಜನಸಾಮಾನ್ಯರ ಕಷ್ಟ ಕಾರ್ಪಣ್ಯ ಗ್ರಾಮೀಣ ಪ್ರದೇಶದಿಂದ ಬಂದ ಅಧಿಕಾರಿಗಳಿಗೆ ಚೆನ್ನಾಗಿ ಅರಿವಿರ್ತದೆ. ಅರ್ಬನ್ ಲೈಫ್ಗೆ ಪುಸ್ತಕದ ಅನುಭವ, ಕಷ್ಟದ ಅನುಭವ ಇರಲಿಲ್ಲ. ಹಾಗಾಗಿ ತಿಮ್ಮೇಗೌಡರು ಏನಾದರೂ ಒಂದು ಉತ್ತಮ ಸಾಧನೆ ಮಾಡಬೇಕಾದ್ರೆ ಅವರು ಗ್ರಾಮಾಂತರ ಪ್ರದೇಶದಿಂದ ಬಂದು ಒಂದು IAS ಅಧಿಕಾರಿಯಾಗಿ ಅವಕಾಶ ಸಿಕ್ಕಿದ ಮೇಲೆ ಅವ್ರು ಮಾಡಿರುವಂಥ ಒಂದು ಏನು ಕೆಲಸ ಇದೆ ಅದು 16 ಜನ ರಾಜಕಾರಣಿಗಳು ಮಾಡುವಂಥ ಒಂದು ಕೆಲಸಕ್ಕೆ ಸಮನಾಗಿತ್ತು. ಈಗ ಒಬ್ಬ ಅಧಿಕಾರಿ ಉತ್ತಮ ಅಧಿಕಾರಿ ಆದರೆ ಅವರು 35 ವರ್ಷ ಸರ್ವಿಸಲ್ಲಿ ಇರ್ತಾರೆ. ಒಬ್ಬ ರಾಜಕಾರಣಿ ಒಂದು 5 ವರ್ಷಕ್ಕೋ 4 ವರ್ಷಕ್ಕೋ ಬಂದು ಹೋಗ್ತಾರೆ. ಆದರೆ ಉತ್ತಮ ಅಧಿಕಾರಿ, ಪ್ರಾಮಾಣಿಕ ಹಾಗೂ ದಕ್ಷತೆ ಎರಡೂ ಇದ್ದರೆ ಆ ಅಧಿಕಾರಿಗಳು ಜನಸಾಮಾನ್ಯರ ಮನಸ್ಸಿನಲ್ಲಿ ಸದಾ ಇರ್ತಾರೆ. ಹಾಗಾಗಿ ತಿಮ್ಮೇಗೌಡರು ಯಾವ್ಯಾವ ಕ್ಷೇತ್ರ ಅವರು ಅಸಿಸ್ಟೆಂಟ್ ಕಮಿಷನರ್ ಆಗಿ ಗುಲ್ಬರ್ಗ, ಬಿಜಾಪುರ ಕಡೆಯಿಂದ ಶುರುವಾಗಿ ಕೋಲಾರ, ಮಂಡ್ಯ ಎಲ್ಲ ಕಡೆ ಅವ್ರು ಏನೇನು ಯಾವ್ಯಾವ ಜಾಗದಲ್ಲಿ ಅವರು ಅಧಿಕಾರ ಮಾಡಿದ್ರು ಅಲ್ಲೆಲ್ಲ ಒಂದು ಛಾಪನ್ನು ಅವರ ನೆನಪನ್ನು ಬಿಟ್ಟು ಬಂದಿದ್ದಾರೆ. ತುಂಬ ಜನ ಕನ್ನಡ ಡಯಾಗ್ನೋಸಿಸ್ಗೆ ಆ್ಯನಿವರ್ಸರಿ ಬರ್ತಾರೆ, ನೋಡಿದೆ. ಸಾಮಾನ್ಯವಾಗಿ ನಾನು ನೋಡಿದ್ದು 3 ಥರ ಅಧಿಕಾರಿ ವರ್ಗ.
ಉತ್ತಮ ಸ್ಥಾನದಲ್ಲಿರುವಂಥ ಕೆಲವು ಅಧಿಕಾರಿಗಳು ಪ್ರಾಮಾಣಿಕರು, ಬುದ್ಧಿವಂತರು, ಆದರೆ ಕಾರ್ಯವೈಖರಿಯಲ್ಲಿ ಭಾರಿ ನಿಧಾನ. ಎಲ್ಲ ನಾನು ಏನು ಸೈನ್ ಹಾಕಿದ್ರೆ ಏನು ವ್ಯತ್ಯಾಸ ಅಂತ ಹೇಳ್ತೀನಿ. ಎರಡನೇ ವರ್ಗ ದಕ್ಷತೆ ಇರ್ತದೆ, ಕೆಲಸದಲ್ಲಿ ಹೊಂದಾಣಿಕೆ ಆಗಬೇಕು, ರಾಜಕಾರಣಿಗಳ ಜೊತೆಲ್ಲ ಅಥವಾ ಇನ್ನೊಂದೆಲ್ಲ ಹೊಂದಾಣಿಕೆಯಲ್ಲಿ ಬೇಗ ಆಗ್ತದೆ. ಮೂರನೇ ವರ್ಗ ದಕ್ಷತೆ, ಪ್ರಾಮಾಣಿಕತೆ ಎರಡನ್ನೂ ಮೈಗೂಡಿಸ್ಕೊಂಡು ಆ ಪ್ರತಿಯೊಂದು ಕೆಲಸವನ್ನು ಲಾಜಿಕಲ್ ಎಲ್ಲರೂ ತಗೊಳ್ಳುವಂಥ ವರ್ಗ ಮೂರನೇ ವರ್ಗ. ಈ ವರ್ಗಕ್ಕೆ ಸೇರಿದವರು ನಮ್ಮ ಸರ್ ವಿಜಯಭಾಸ್ಕರ್ ಸರ್ ಅವರು, ಜ್ಯೋತಿಯವರು, ತಿಮ್ಮೇಗೌಡರು, ಇವರೆಲ್ಲ ಈ ವರ್ಗಕ್ಕೆ ಸೇರಿದಂಥವರು. ನಾವು ಈ ವರ್ಗದ ಜನ ನೋಡೋದು ಭಾರಿ ಕಡಿಮೆ ಆಗಿದೆ. ಈಗ ರಾಜಕೀಯ ಹೊಂದಾಣಿಕೆಯಲ್ಲಿ ಯಾರು ಸ್ಟ್ರಿಕ್ಟಾಗಿ ಎಫಿಷಿಯೆಂಟಾಗಿ ಕೆಲಸ ಮಾಡ್ತಾರೆ ಅವರು ದ್ರೋಪಾಲಕರ ಆಗ್ತಾರೆ. ಈಗ ನಾನು ನಮ್ಮ ಜ್ಯೋತಿ ಮೇಡಮ್ ನೋಡಿದ್ದೀನಿ, ಅವರು ಒಂದು 2 ವರ್ಷದಲ್ಲಿ 3-4 ಪೋಸ್ಟಿಂಗ್ಸ್ಗಳೇ ಬದಲಾವಣೆ ಆಗ್ತವೆ. ಅದೇನಾಗುತ್ತೆ, ಈಗ ವ್ಯವಸ್ಥೆ ನಿಮಗೆಲ್ಲ ತಿಳಿದಿರುವಂತೆ ರಾಜಕೀಯ ವ್ಯವಸ್ಥೆ ಅಷ್ಟು ಕಲುಷಿತವಾಗಿದೆ. ಅಧಿಕಾರಿ ವರ್ಗ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಅಂತಂದ್ರೂ ಅಷ್ಟು ಅವರು ಪ್ರಾಮಾಣಿಕತೆಯಿಂದ ಕಾರ್ಯನಿರ್ವಹಿಸಲಿಕ್ಕೆ ಅಡ್ಡಿ ಹಾಕಿಕೊಂಡು ಬರ್ತಾರೆ. ಹಾಗಾಗಿ ಇದು ಒಂದು ವಿಶೇಷವಾದ ಸಮಾರಂಭ. ತಿಮ್ಮೇಗೌಡರಿಗೆ ಒಂದು ಗೌರವ. ಅವರೇನು ಅವರ ಮಂಡ್ಯದಲ್ಲಿ ಅವರು ನಿವೃತ್ತಿಯಾದಾಗ ಅವರ ಊರುಗಳು ತುಂಬ ಮಂಗಲಕ್ಕೆ ಸ್ಕೂಲು, ಆಸ್ಪತ್ರೆ ಎಲ್ಲ ಸೌಲಭ್ಯಗಳನ್ನು ಮಾಡಿಕೊಟ್ಟಿದ್ದಾರೆ. ಹಾಗೆ ಅವರು ಕಾವೇರಿ ನೀರಾವರಿ ನಿಗಮದಲ್ಲಿ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ದ ಕೊನೆಯ ಹಂತದಲ್ಲಿ ಮಂಡ್ಯ ಜಿಲ್ಲೆ, ಈ ದಕ್ಷಿಣ ಭಾಗದ ಮೈಸೂರು ಜಿಲ್ಲೆ, ಮಂಡ್ಯ ಜಿಲ್ಲೆಗೆ ಅಗಾಧವಾದ ಕೊಡುಗೆ ಕೊಟ್ಟಿದ್ದಾರೆ. ಅವರಿಗೆ ನಿಮ್ಮೆಲ್ಲ ನಮ್ಮ ಅಭಿನಂದನೆಗಳು. ಒಬ್ಬ ವ್ಯಕ್ತಿ ಹಿಂದೆ ಸಕ್ಸಸ್ಫುಲ್ ವ್ಯಕ್ತಿ ಇರಬೇಕಾದ್ರೆ ಅವ್ರ ಹಿಂದೆ ಇನ್ನೊಂದು ವ್ಯಕ್ತಿ ಇರ್ತಾರೆ. ಶ್ರೀಮತಿ ಶಶಿಕಲಾ ಅವರನ್ನು ಕೂಡ ಯಾವುದೇ ಒಂದು ಆಸೆ ಅಂಶಗಳಿಗೆ ಬಲಿಯಾಗಿದೆ, ಅವರಿಗೆ ಸಹಕಾರಿಯಾಗಿ ನಿಂತು ಅವರ ಅಧಿಕಾರಾವಧಿ 30 ವರ್ಷ ಸರ್ಕಾರಿ ಸೇವೆ ಹೇಗಪ್ಪ ಅಂದರೆ ಅವರು ಏನು ಬ್ಲ್ಯಾಕ್ ಮಾರ್ಕಿಗೆ ನಿವೃತ್ತಿ ಆಗ್ತಾರೆ. ಅದೇ ಒಂದು ದೊಡ್ಡ ಸಾಧನೆ. ಆ ಥರ ಸಾಧನೆಯಲ್ಲಿ ಅವರು ಒಳ್ಳೆಯ ಹೆಸರು ತಗೊಂಡು ನಿವೃತ್ತರಾಗಿದ್ದಾರೆ. ಅವರು ಈ ಒಂದು ನಾನು ಈ ಥರ ಅಧಿಕಾರಿಯಾಗಿದ್ದೆ, ಈ ಥರ ನಮ್ಮ ಅಧಿಕಾರಿ ವರ್ಗದಲ್ಲಿ ಯಾರು ಉತ್ತಮವಾಗಿ ಕೆಲಸ ಮಾಡ್ತಾರೆ ಅಂಥ ವ್ಯಕ್ತಿಗಳಿಗೆ ಗುರುತಿಸಿ ಒಂದು ಸನ್ಮಾನ, ಪ್ರತಿ ವರ್ಷ ಒಂದು ಪ್ರತಿಷ್ಠಾನದಿಂದ ಒಂದು ಸನ್ಮಾನ ಮಾಡಬೇಕು ಅಂತ ಒಂದು ಕಾರ್ಯವೈಖರಿ ಇದೆ. ಹಾಗಾಗಿ ಈ ಸಾರಿ ಮಿಸಸ್ ಜ್ಯೋತಿಯವರು, ಅವರು IAS ಆಫೀಸರ್, ಒಳ್ಳೆ ಹುದ್ದೆಯಲ್ಲಿದ್ದಾರೆ, ಅವರು ಗುರುತಿಸಿದ್ದಾರೆ. ಅವರಿಗೆ ನಾನು ನನ್ನ ಕಂಗ್ರ್ಯಾಚುಲೇಷನ್ ಮತ್ತು ವಂದನೆಗಳು. ಅವರು ನಾನು ಸುಮಾರು 10 ವರ್ಷದಿಂದ ನೋಡ್ತೀನಿ, ತುಂಬ ಒಳ್ಳೆಯ ಅಧಿಕಾರಿಗಳು. ನಾವು ಸುಮಾರು ಜನ ನೋಡ್ತೀವಿ. ಈಗ ನಾನು ಕೆಲವರು ಹೆಸರು ಹೇಳಬೇಕು ಗೊತ್ತಿಲ್ಲ. ಸರ್ಕಾರದಲ್ಲಿ ಇಲ್ಲ ಉತ್ತಮ ಅಧಿಕಾರಿಗಳಿದ್ದಾರೆ. ನಮ್ಮ ಮಂಡ್ಯ ಜಿಲ್ಲೆಯವರೇ ಆದ ಉಮಾಶಂಕರ್ ಸರ್ ಅವರು, ರಶ್ಮಿ ಮಹೇಶ್ ಅವರು, ಮದನ್ ಗೋಪಾಲ್, ವಿಜಯನಗರದ ಮದನ್ ಗೋಪಾಲ್ ಸರ್ ಅವರು ಯಾವ್ಯಾವ ಇಲಾಖೆಯಲ್ಲಿ ಹೋದರೂ ಅಲ್ಲಿ ಒಂದು ಉತ್ತಮವಾದ ಸಾಧನೆ ಮಾಡಿಬಿಟ್ಟು ಬಂದಿದ್ದಾರೆ. ಹಾಗಾಗಿ ಆಡಳಿತದಲ್ಲಿ ಉತ್ತಮ ಆಡಳಿತ ಕೊಡುವಂಥದ್ದು ಒಂದು ದೊಡ್ಡ ಇದು. ಹೀಗೆ ಇವತ್ತಿನ ಸಮಾರಂಭಕ್ಕೆ ಹಾಜರಾಗಿರುವಂಥ ಜ್ಯೋತಿಯವರು ಉತ್ತಮ ಅಧಿಕಾರಿ. ಹಾಗೆ ಶ್ರೀಮತಿ ಸುವರ್ಣ ಅವರು. ಈಗ ನಾವು ಕೃಷಿನಲ್ಲಿ ನಾವು ಮುನ್ನಡೆ ಸಾಧಿಸಿದೀವೋ ಹಿನ್ನಡೆ ಸಾಧಿಸಿದೀವೋ ಎರಡೂ ಇದೆ. ಮುನ್ನಡೆ ಯಾಕೆ ಅಂತ ನಾನು ಹೇಳಿದರೆ 1963ನೇ ಇಸ್ವಿಯಲ್ಲಿ ಅಮೇರಿಕದ ಮ್ಯಾಸಚೂಟ್ಸ್ ಯೂನಿವರ್ಸಿಟಿಯ ಒಂದು ರಿಸರ್ಚ್ ಸ್ಟಡಿ ಭಾರತದಲ್ಲಿ 70ನೇ ಇಸ್ವಿನಲ್ಲಿ ಸಾವಿರಾರು ಜನ, ಲಕ್ಷಾಂತರ ಜನ ಸಾಯ್ತಾರೆ ಆಹಾರ ಇದೆ ಅಂತ ಒಂದು ದೊಡ್ಡ ವರದಿ. ಹಾಗಾಗಿ PL480 ಯಾವುದೋ ಗೋಧಿಗಳನ್ನ ದಾನ ಮಾಡ್ತಾರೆ, ನೀರು ಕೊಡ್ತೀವಿ. ಗೋಧಿ ಯಾಕೆ ದಾನ ಮಾಡೋದು ಅಂತಂದರೆ ಅಲ್ಲಿ ಕನಿಷ್ಠ ಬೆಲೆ ಕೊಟ್ಟು ಅವ್ರು ಕೊಂಡ್ಕೊಳ್ಳೇಬೇಕು ಅಮೇರಿಕ ಸರ್ಕಾರ. ಅದನ್ನು ಅವ್ರು ಇಟ್ಕೊಳ್ಳೋಕ್ಕೂ ಜಾಗ ಇಲ್ಲ. ಸಮುದ್ರಕ್ಕೆ ಎಷ್ಟು ಮೀನುಗಳಿಗೆ ಆಹಾರ ಹಾಕ್ತಿದ್ರಂತೆ. ಅಂಥದ್ದನ್ನು ಏಷ್ಯಾದಲ್ಲಿ ಡೆವಲಪ್ಮೆಂಟ್ ಸರ್ವಿಸ್ಗೆಲ್ಲ ಸಪ್ಲೈ ಮಾಡಿ ಇದು ಮಾಡ್ತಾರೆ. ಹಾಗಾಗಿ ಆ ವೇಳೆಗೆ ಸ್ವಾಮಿನಾಥನ್ ಸರ್ ಅವರು ಬಂದರು. ಇಲ್ಲಿ ಭಾರತದ ಅಗ್ರಿಕಲ್ಚರ್ ವ್ಯವಸಾಯಕ್ಕೆ ತುಂಬ ಮುನ್ನುಡಿ ಬಂದರು. ಈಗ ನಾವು ಆಹಾರ, ಗೋಧಿ, ಅಕ್ಕಿನ ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ. ಆ ಸ್ಥಿತಿಗೆ ಭಾರತ ಬಂದಿದೆ. ಆದರೆ ಅದರಲ್ಲಿ ಹಿನ್ನಡೆ ಏನಪ್ಪ, ನಾವು ಇದು ಹೈಬ್ರಿಡ್ಡು ಕೃಷಿ
ಮತ್ತು ಇನ್ಸೆಕ್ಟಿಸೈಡು, ಪೆಸ್ಟಿಸೈಡು, ಕೆಮಿಕಲ್ ಫರ್ಟಿಲೈಸರ್ಸು. ಇದರಿಂದ ನಮಗೆ ಅನುಕೂಲ ಆಗಿರ್ಬೋದು, ಆದರೆ ಸುಮಾರು ಅನನುಕೂಲಗಳಾಗಿದೆ. ಈಗ ನಾವೇನು ವಾತಾವರಣ ನೋಡ್ತೀವಿ, ಈಗ ನಾನು ವೈದ್ಯಕೀಯ ವಿದ್ಯಾರ್ಥಿ ಆಗಿದ್ದಾಗ 50 ವರ್ಷದ ಹಿಂದೆ ಕ್ಯಾನ್ಸರು ಭಾರಿ ಅಪರೂಪದ ಕಾಯಿಲೆ. ಯಾವುದೋ ಒಂದು 3 ತಿಂಗಳು ನಮ್ಮ ಮೈಸೂರು ಮೆಡಿಕಲ್ ಕಾಲೇಜ್, ಬೆಂಗಳೂರು ಮೆಡಿಕಲ್ 3 ತಿಂಗಳು 6 ತಿಂಗಳು ಒಂದು ನೋಡ್ತಾ ಇದ್ದೀವಿ. ಹೀಗಾಗಿ ಹಿಂದಕ್ಕೆ ಬನ್ನಿ. ಸರ್ ಮುಂದೆ ಬನ್ನಿ. ಓಕೆ ಸರ್, ರೆಡಿ ಸರ್. ಜನಮುಖಿ ಆಡಳಿತಾಧಿಕಾರಿ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಕೆ ಜ್ಯೋತಿರವರನ್ನು ಸನ್ಮಾನಿಸಿ ಅರ್ಪಿಸಿದ ಪ್ರಶಸ್ತಿ ಪತ್ರ. ಸಾಧಕ ಸಂಪನ್ನರೇ, ಹಾಸನ ಜಿಲ್ಲೆಯ ರೈತ ದಂಪತಿಗಳಾದಂಥ ಶ್ರೀಮತಿ ಜಯಮ್ಮ ಶ್ರೀ ಎಂ.ಆರ್. ಕೃಷ್ಣಮೂರ್ತಿ ಅವರ 27/7/1995 ತಾವು ಪ್ರಾಥಮಿಕ, ಪ್ರೌಢ, ಪದವಿ ಪೂರ್ವ ಶಿಕ್ಷಣವನ್ನು ಹಾಸನದಲ್ಲೇ ಪೂರೈಸಿ
ಬರೆದ ಮಂಗಳದ ಮಾಣಿಕ್ಯ. ಮಂಗಳದ ಸಿರಿಯೆಲ್ಲವೂ ತಾಯಿಬೇರು ಚೇತನಕ್ಕೆ ಮಂಗಳದ ಮಾಣಿಕ್ಯ ಎಂದೆನಿಸಿನ ಮೊದಲು ದೊಡ್ಡ ತಿಮ್ಮೇಗೌಡರ ಲಿಂಗಮ್ಮ ಹೆತ್ತವರು ವ್ಯವಸಾಯವೇ ಬದುಕೆಂದು ಎನಿಸಿ ರೈತಾಪಿ ಜೀವನದ ಹೊಸಚಿಲು ಎಂದೆನಿಸಿ ಬದುಕ ಕಷ್ಟ ಸುಖಗಳ ಅನುಭೂತಿ ಅರಿವಿನಲ್ಲಿ ಜನರಂಕ ಮಲ್ಲನಂತೆ ಈ ಶಕ್ತಿ ತೋರುತ್ತಲೇ ಆಡಳಿತ ರಂಗದಲ್ಲಿ ಮೆರುಗುತ್ತಲೇ ಇರಲಿ. ಮಂಡ್ಯ ನಗರದಲ್ಲಿ ಮೊದಲ ಅಕ್ಷರದ ಹಸಿವನ್ನು ಪೂರೈಸಿ ಮುಂದೆ ಅರ್ಥಶಾಸ್ತ್ರದ ಸ್ನಾತಕೋತ್ತರ ಪದವಿ, ಬೆಂಗಳೂರಿನ ಸೆಂಟ್ರಲ್ ಕಾಲೇಜು ವಿದ್ಯಾರ್ಥಿ, KPSC ಪರೀಕ್ಷೆ ಉತ್ತೀರ್ಣರಾಗಿ ಗೃಹ ಮಂಡಳಿಯೊಡನೆ ಸಾರಿಗೆಯ ಅಧಿಕಾರಿ, ಕಾವೇರಿ ನಿಗಮದಲ್ಲಿ ರೈತರ ಆಶಾಕಿರಣ, ಹತ್ತಾರು ಆಡಳಿತ ಕ್ಷೇತ್ರದಲ್ಲಿ ಸೇವೆಯನ್ನು ಗೈಯುತ್ತಲಿ ಬಡಜನರ ಕಲ್ಯಾಣವಿಸಿದೆ. ನಿವೃತ್ತಿ ಆಡಳಿತ ಸೇವಾ ಕಾರ್ಯದಲ್ಲಿ ಜನಪದ ಪರಿಷತ್ತಿನ ಜಂಗಮ, ಕೃಷಿಕ ಸರ್ವೋದಯದ ಜ್ಞಾನದೀವಿಗೆ ಬೆಳಗಿ ಮುನ್ನಡೆಸಿ ಮಂಡ್ಯವನ್ನು ಎದೆಪ್ರೀತಿಯಲ್ಲಿ ಡಾಕ್ಟರ್ ವೆಂಕಟಗಿರಿಗೌಡರ ಶಿಷ್ಯತ್ವದಲ್ಲಿದ್ದ ನೆಪದ ಹಾದಿಯಲ್ಲಿ ಬದುಕ ಅನುಭವದ ಹಂಚಿ 81ರ ಹರೆಯ 18ರ ವರೆಗೂ ಸಮಾಜಮುಖಿ ಕಾರ್ಯದಲ್ಲಿ ವಿವಿಧತೆ ತೊಡಗಿ ಸಂಸಾರ ಶ್ರೀಮಂತಿಕೆಯ ನಿಯಮದಲ್ಲಿ ಸಾಧನೆಯ ಪದ್ಧತಿ ಕ್ಷೇತ್ರ ಯಾವುದೇ ಇರಲಿ ಆಸಕ್ತಿಯೊಡನೆ ಮಾರ್ಗದರ್ಶಕರೆನಿಸಿದ ಬೆಳಗು ಸೂರ್ಯನ ತೆರದಿ ಸಾಹಿತ್ಯ ಸಂಗೀತ ಸಾಕಾರ ಜನಪದ ಎದೆ ಬಡಿತವಾಗಿದ್ದ ಧೀಮಂತ ಸೆಳೆತ ಗುರಿ ಮೀರಿದ ಹೆಜ್ಜೆ ಅರಿವು ತುಂಬಿದ ನುಡಿ ನಡೆದಿರುವ ದಾರಿಯದು ನಿಜ ಬದುಕ ತತ್ವ. ತಿಮ್ಮೇಗೌಡರ ಬದುಕು ನಾಡಿಗೆ ಮಾದರಿ. ಅವರ ನೆರಳಿನಲ್ಲಿ ಸಾಗಲಿ ನಮ್ಮದೀ ಪಯಣ. ಧನ್ಯವಾದಗಳು. ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದ ಹಿಂದಕ್ಕೆ ಬರ್ರಿ, ಯಾರು ಕ್ಯಾಮ್ರಾ ಸರ್, ಹಿಂದಕ್ಕೆ ಬನ್ನಿ, ಯಾರೋ ಕ್ಯಾಮ್ರಾ ಸರ್ ಕಾಣದ ಕ್ಯಾಮ್ರಾ ಇಲ್ಕ ಸ್ವಲ್ಪ ವೈಂಡ್ ಆಗಿ ಸ್ವಲ್ಪ ಸರ್ ಈ ಕಡೆ ಕುರುಳಾಗೆ ಹಿಂದೆ ನಿಂತ್ಕೊಳ್ಳಿ.